ಅರೆಸ್ಟ್. ನಿನ್ನೆ ಸಂಜೆ ಅರೆಸ್ಟ್ ಆಗಿ ತಡರಾತ್ರಿ ರಿಲೀಸ್ ಆಗಿದ್ರು. ಫೈಬರ್ ಮಚ್ಚು ಬಳಕೆ ಅಂತ ಹೇಳಿ ಹೊರ ಬಂದಿದ್ರು ರಜತ್. ಪುನಃ ಇಂದು ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿತ್ತು. ರೀಲ್ಸ್ ನಲ್ಲಿ ಒರಿಜಿನಲ್ ಮಚ್ಚು, ಇಲ್ಲಿ ಫೈಬರ್ ಮಚ್ಚು. ರಜತ್ ಹಾಗೂ ವಿನಯ್ ಮೇಲೆ ಮತ್ತೊಂದು ಕೇಸ್. ಪೊಲೀಸರಿಂದ ಸಾಕ್ಷ್ಯ ನಾಶ ಕೇಸ್ ದಾಖಲಿಸೋ ಸಾಧ್ಯತೆಗಳು ಕೂಡ ಇದೆ. ಇನ್ನು ವಿಚಾರಣೆಗಾಗಿ ಬಸವೇಶ್ವರ ನಗರ ಠಾಣೆಗೆ ರಜತ್ ಬಂದಿಲ್ಲ. ಬೆಳಿಗ್ಗೆ 10:30ಯಿಂದ 11 ಗಂಟೆಗೆ ಬರ್ಬೇಕಂತ ಕೂಡ ಹೇಳಿ ಕಳುಹಿಸಲಾಗಿತ್ತು ನಿನ್ನೆ ಕಳಿಸುವಂತಹ ಸಂದರ್ಭದಲ್ಲಿ. ಆದರೆ ಇನ್ನೂ ಕೂಡ ರಜತ್ ಆಗಮನ ಆಗಿಲ್ಲ. ರೀಲ್ಸ್ ಮಾಡಿ ಪೊಲೀಸ್ ಅಧಿಕಾರಿಗಳ ಮುಂದೆ ಅದು ಒರಿಜಿನಲ್ ಮಚ್ಚಲ್ಲ ಅಂತ ಹೇಳಿ ಅಂದ್ರೆ ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿರುವಂತಹ ವಿಚಾರ ಇದು. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಅವರ ಮೇಲೆ ಮತ್ತೊಂದು ಕೇಸ್ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದು ಫೈಬರ್ ಮಚ್ಚನ್ನ ನಾವು ಬಳಕೆ ಮಾಡ್ಕೊಂಡಿದ್ದು, ಅದು ಒರಿಜಿನಲ್ ಮಚ್ಚಲ್ಲ ಅಂತ ಹೇಳಿ ನಿನ್ನೆ ಬಿಡುಗಡೆ ಆಗಿದ್ರು, ನಿನ್ನೆ ರಾತ್ರಿ. ಸೊ ಪೊಲೀಸ್ ಅಧಿಕಾರಿಗಳ ಮುಂದೆ ಅಂದ್ರೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಒರಿಜಿನಲ್ ಮಚ್ಚ ಅಂತ ಹೇಳಿ ಅರೆಸ್ಟ್ ಮಾಡಿ ಇದ್ದಕ್ಕಿದ್ದಂಗೆ ಯಾರದೋ ಒತ್ತಡ ಹೆಚ್ಚಾಗಿ ಅವ್ರನ್ನ ಬಿಡುಗಡೆ ಮಾಡಲಾಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಯಿತು. ಪೊಲೀಸ್ ಅಧಿಕಾರಿಗಳ ಮೇಲೆ ಅನುಮಾನಗಳು ಕೂಡ ವ್ಯಕ್ತವಾಯಿತು. ಅದಾದ ನಂತರ ಈಗ ಏನೇಹೋ ವಿಚಾರಣೆಗೆ ಬರ್ತಾರೆ. ವಿಚಾರಣೆ ಆಗುವಂತಹ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಆದರೆ ಇನ್ನೂ ಕೂಡ ರಜತ್ ವಿಚಾರಣೆಗೆ ಬಂದಿಲ್ಲ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಯಾಕೆ ಬಂದಿಲ್ಲ, ತಲೆಮರೆಸ್ಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ನಿನ್ನೆ ಪೊಲೀಸರು ಅರೆಸ್ಟ್ ಮಾಡೋಕೆ ಮುನ್ನ ಹೈ ಡ್ರಾಮಾವೇ ನಡೆದಿತ್ತು. ರಜತ್ ಅರೆಸ್ಟ್ಗೂ ಮುನ್ನ ನಡೆದಿತ್ತು ದೊಡ್ಡ ಹಂಗಾಮ. ಶೂಟಿಂಗ್ ನಲ್ಲಿ ಇರೋದಾಗಿ ಸುಳ್ಳು ಹೇಳಿದ್ರು ರಜತ್ ಪತ್ನಿ. ಬಸವೇಶ್ವರ ನಗರ ಪೊಲೀಸ್ ಠಾಣೆ ಬಳಿ ಬಂದು ಹೇಳಿಕೆ ಕೊಟ್ಟಿದ್ರು. ರಜತ್ ಪತ್ನಿಯ ಹೇಳಿಕೆಯನ್ನ ಅಂಗೀಕರಿಸಿಲ್ಲ ಪೊಲೀಸರು. ಶೂಟಿಂಗ್ ಬಳಿಕ 2 ದಿನದಲ್ಲಿ ಕರೆ ತರೋದಾಗಿ ರಜತ್ ಪತ್ನಿ ಹೇಳಿದ್ರು. ಆದ್ರೆ ಖಡಕ್ ವಾರ್ನಿಂಗ್ ಕೊಟ್ಟು ಕಳುಹಿಸಿತ್ತು ಖಾಕಿ. ಶಂಕರಮಠ ಸಿಗ್ನಲ್ ಬಳಿ ಇರೋ ರಜತ್ ಮನೆಗೆ ಪೊಲೀಸ್ ಪಡೆ ಆಗಮಿಸಿತ್ತು. ಮನೆಯಲ್ಲೇ ಅವಿತು ಕುಳಿತಿದ್ರು ರಜತ್ನನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಕೂಡ ಒಳಪಡಿಸಲಾಗಿತ್ತು. ನೋಡಿ ಎಂತೆಂತ ಹೈ ಡ್ರಾಮಾಗಳಾಗಿದೆ. ಪತ್ನಿ ಕೂಡ ಸಪೋರ್ಟ್ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಬ್ವಿಯಸ್ಲಿ ಪತ್ನಿ ಅಲ್ವಾ, ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಈಗ ರಜತ್ನನ್ನ ಕಳೆದ 3-4 ದಿನಗಳ ಹಿಂದೆಯೇ ಕೂಡ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ಪತ್ನಿ ಬಂದು ಹೇಳಿಕೆಯನ್ನ ಕೊಟ್ಟಿದ್ರು. ಪೊಲೀಸ್ ಠಾಣೆಯ ಅಧಿಕಾರಿಗಳ ಮುಂದೆ ಬಂದು ಠಾಣೆಗೆ ಬಂದು ಹೇಳಿಕೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಅದು ರಜತ್ ಅವರು ಇಲ್ಲ, ಶೂಟಿಂಗ್ ನಲ್ಲಿದ್ದಾರೆ, ಬ್ಯುಸಿ ಆಗಿದ್ದಾರೆ, ಅವರು ಬರೋದಕ್ಕೆ ತಡ ಆಗತ್ತೆ ಅಂತ ಹೇಳಿ ಅಧಿಕಾರಿಗಳ ಮುಂದೆ ಮನವಿಯನ್ನ ಮಾಡ್ಕೊಂಡಿದ್ರು. ದೊಡ್ಡ ಹಂಗಾಮವೇ ಆಗಿತ್ತು. ಶೂಟಿಂಗ್ ನಲ್ಲಿ ಇರೋದಕ್ಕೆ ಸುಳ್ಳು ಕೂಡ ಹೇಳಿದ್ರು ರಜತ್ ಪತ್ನಿ. ಯಾವಾಗ ಇದು ಸುಳ್ಳು ಅಂತ ವಿಚಾರ ಗೊತ್ತಾಯ್ತು ಪೊಲೀಸ್ ಅಧಿಕಾರಿಗಳಿಗೆ, ಅವರ ಬಸವೇಶ್ವರ ನಗರ ಮನೆಗೆ ನುಗ್ಗಿ ಆತನನ್ನ ಕರೆತರುವಂತಹ ಕೆಲಸಗಳು ಕೂಡ ಆಗಿತ್ತು. ಅದಾದ್ಮೇಲೆ ರಿಲೀಸ್ ಕೂಡ ಮಾಡಲಾಗಿತ್ತು. ನಿನ್ನೆ ಇವತ್ತು ಬೆಳಗ್ಗೆ 10:30ಕ್ಕೆ ಹಾಜರಾಗಬೇಕು ಅಂತ ಕೂಡ ಅಧಿಕಾರಿಗಳು ಹೇಳಿ ಕಳುಹಿಸಿದ್ರು. ಬಟ್ ಆದ್ರೆ ಇನ್ನೂ ಕೂಡ ರಜತ್ ಬಂದಿಲ್ಲ, ತಲೆ ಮರೆಸ್ಕೊಂಡಿದ್ದಾನೆ, ಎಲ್ಲಿ ಹೋಗಿದ್ದಾನೆ, ಈತನಿಗೆ ಆತನ ಕುಟುಂಬಸ್ಥರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ರಜತ್ ಮತ್ತು ವಿನಯ್ ಮೇಲೆ ಮತ್ತೊಂದು ಕೇಸ್ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ರೀಲ್ಸ್ ನಲ್ಲಿ ಬಳಕೆ ಮಾಡಿರುವಂತಹ ಮಚ್ಚೇನಿದೆ ಅದು ಒರಿಜಿನಲ್ ಮಚ್ಚಲ್ಲ, ಅದು ಫೈಬರ್ ಮಚ್ಚು ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳ ಮುಂದೆ ಸುಳ್ಳು ಹೇಳಿ ಹೊರಗಡೆ ಬಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇದೀಗ ಪೊಲೀಸ್ ಅಧಿಕಾರಿಗಳಿಗೆ ಒರಿಜಿನಲ್ ಮಚ್ಚನ್ನ ಬಳಕೆ ಮಾಡಿಕೊಂಡಿದ್ದಾಗಿ ಶಸ್ತ್ರಾಸ್ತ್ರಗಳ ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಇದೀಗ ಮುಂದಿನ ಹಂತ ಯಾವ ರೀತಿಯಾಗಿ ಇರುತ್ತೆ, ಮುಂದಿನ ಹಂತ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಇದೆ. ಇನ್ ಕೇಸ್ ವಿಚಾರಣೆಗೆ ಹಾಜರಾಗಿಲ್ಲ ಅಂತಂದ್ರೆ ಸಾಕ್ಷ್ಯ ನಾಶ ಮಾಡುವಂತಹ ಪ್ರಯತ್ನಗಳು ಪೊಲೀಸ್ ಇಲಾಖೆಯಿಂದನೇ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅದು ಫೈಬರ್ ಮಚ್ಚು ಅಂತ ಕೂಡ ಹೇಳ್ತಾ ಇರುವಂಥದ್ದು. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅವರು ಬಳಕೆ ಮಾಡಿರುವಂತಹ ವಿಡಿಯೋದಲ್ಲಿ ಇರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅದು ಒರಿಜಿನಲ್ ಮಚ್ಚು ಅಂತ ಹೇಳಿ. ಆದರೆ ಪೊಲೀಸ್ ಅಧಿಕಾರಿಗಳ ಮುಂದೆ ತಂದುಕೊಟ್ಟಿರುವಂತಹ ಮಚ್ಚು ಏನಿದೆಯಲ್ಲ ಅದು ಫೈಬರ್ ಮಚ್ಚು ಅದು ಅಂತ ಕೂಡ ಗೊತ್ತಾಗ್ತದೆ. ಸೊ ಹಾಗಾಗಿ ಎರಡೂ ತಾಳೆ ಹಾಕಿ ನೋಡಿದಂತಹ ಸಂದರ್ಭದಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಧಿಕಾರಿಗಳಿಗೆ. ಸೊ
ಈಗ ಮತ್ತೊಂದು ಕೇಸ್ ದಾಖಲಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಚೇತನ್ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ಚೇತನ್, ರಜತ್ ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ರಜತ್ ಮತ್ತು ವಿನಯ್ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನಗಳಾಗಿದೆಯಾ ಪೊಲೀಸ್ ಇಲಾಖೆಯಿಂದ, ಅಥವಾ ಪೊಲೀಸ್ ಇಲಾಖೆಯೇ ಸಾಕ್ಷ್ಯ ನಾಶ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದೆಯಾ? ಏನ್ ಕತೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ರೀಲ್ಸ್ನಲ್ಲಿ ಒರಿಜಿನಲ್ ಮಚ್ಚನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಆದರೆ ಅಧಿಕಾರಿಗಳ ಮುಂದೆ ಫೈಬರ್ ಮಚ್ಚು ಅದು ಬಳಕೆ ಮಾಡಿರುವಂಥದ್ದು. ಶೂಟಿಂಗ್ ಆಗುವಂತಹ ಸಂದರ್ಭದಲ್ಲಿ, ನಡೆಯುವಂತಹ ಸಂದರ್ಭದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಚ್ಚನ್ನ ಬಳಕೆ ಮಾಡಬೇಕಾಗಿತ್ತು. ಸೊ ಬಳಕೆ ಮಾಡಿದಾಗ ಸುಮ್ಮನೆ ಒಂದು ರೀಲ್ಸ್ ಇರಲಿ ಅಂತ ಹೇಳಿ ನಾವು ಅದನ್ನ ಯೂಸ್ ಮಾಡ್ಕೊಂಡು ರೀಲ್ಸ್ ಮಾಡಿದ್ವಿ. ಅದನ್ನು ಬಳಕೆ ಮಾಡಿಕೊಂಡ್ರೆ ಅದು ತಪ್ಪು ಅನ್ನೋದು ನಮ್ಗೆ ಅರಿವಿಗಿರಲಿಲ್ಲ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ರು ರಜತ್ ಹಾಗೂ ವಿನಯ್. ಡೀಟೇಲ್ಸ್ ನೀಡ್ತಾರೆ ನನ್ನ ಕಲೀಗ್ ಚೇತನ್ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ಚೇತನ್, ರಜತ್ ಹಾಗೂ ವಿನಯ್ ಇವತ್ತು ಪೊಲೀಸ್ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಇನ್ನೂ ಕೂಡ ಹಾಜರಾಗಿಲ್ಲ, ಯಾಕೆ ಅಂತ? ಏನು ರೀಲ್ಸ್ ಮಾಡಿ ಪೊಲೀಸ್ ಬರೆಗೆ ಬಿದ್ದ ಏನೋ ರಜತ್ ಇದ್ದಾರೆ. ಇನ್ನು ಮತ್ತುಗೊಳಿಸಬೇಕಾಗಿ ಅರೆಸ್ಟ್ ಆಗಿದ್ರು, ಅದು ಕೂಡ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಅರೆಸ್ಟ್ ಆಗಿದ್ರು. ಅಷ್ಟೇ ಅಲ್ಲ, ನಿನ್ನೆ ಸಂಜೆನೆ ಅರೆಸ್ಟ್ ಆಗಿ ಮತ್ತೆ ತಡರಾತ್ರಿನೇ ರಿಲೀಸ್ ಆಗಿರ್ತಕ್ಕಂಥದ್ದು. ಈ ಅರೆಸ್ಟ್ ಆಗೋಕ್ಕೂ ಮುಂಚೆ ದೊಡ್ಡ ಹೈಡ್ರಾಮಾ ನಡೆದಿರ್ತಕ್ಕಂಥದ್ದು. ಅದು ಕೂಡ ಏನು ರಜತ್ ಅವರ ಪತ್ನಿ ಅವರ ಕಡೆಯಿಂದಾಗಿ ಒಂದು ಹೈಡ್ರಾಮಾ ನಡೆದಿರ್ತಕ್ಕಂಥದ್ದು. ಅದು ಕೂಡ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಠಾಣೆಗೆ ಸ್ವತಃ ರಜತ್ ಅವರ ಪತ್ನಿ ತೆರಳಿದ ನಂತರ ಇವರೇ ಅಲ್ಲಿ ಇಲ್ಲ ಸಲ್ಲದ ಒಂದು ಹೈಡ್ರಾಮಾ ನಡೆದಿರ್ತಕ್ಕಂಥದ್ದು. ಯಾವ್ದು ಅಂತಂದ್ರೆ, ನನ್ನ ಗಂಡ ಊರಲ್ಲಿ ಇಲ್ಲ, ರಜತ್ ಅವರು ಊರಲ್ಲಿ ಇಲ್ಲ, ಶೂಟಿಂಗ್ ಸೆಟ್ಗೆ ತೆರಳಿದ್ದಾರೆ. ಅವರು ಮತ್ತೆ ಬೆಂಗಳೂರಿಗೆ ಹಿಂತಿರುಗೋದು ಒಂದು ಸುಮಾರು 2 ಇಲ್ಲ 3 ದಿವಸ ಆಗ್ಬೋದು. ಬಂದ ತಕ್ಷಣ ನಾನೇ ಅವನಿಗೆ ಒಪ್ತೀನಿ, ಮತ್ತೆ ಎಲ್ಲ ನಿಮಗೆ ಸಾಕ್ಷಿಗಳು ಏನ್ ಬೇಕು ಎಲ್ಲಾನು ಒಪ್ತೀನಿ, ಈ ಒಂದು ಕೇಸ್ನ ಇಲ್ಲೇ ಇತ್ಯರ್ಥ ಮಾಡೋಣ ಅಂತಕ್ಕಂಥ ಒಂದು ಹೈಡ್ರಾಮಾ ನಡೆಯುತ್ತೆ. ಆದ್ರೆ ಪೊಲೀಸರು ರಿಟರ್ನ್ ಕರೆದಿದ್ದಾರೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ನಿನಗೆ ಯಾವ ಲಿಂಕ್ ಇದೆ, ನೀನ್ ಯಾಕೆ ಬಂದ್ಯಾಮ ಅಂತ ಈ